ನಮಸ್ಕಾರ ರೀ ಎಲ್ಲರಿಗೆ. ಇವತ್ತಿನ ದಿವಸ ನಾನು ಎರಡು ಸೂಪರ್ ಟೇಸ್ಟಿಯಾದಂಥ ಚಟ್ನಿ ಮಾಡಿ ತೋರಿಸ್ತೀನಿ. ಒಂದು ಮಾವಿನಕಾಯ್ದು, ಒಂದು ಈರುಳ್ಳಿ ಚಟ್ನಿ. ಫಸ್ಟ್ ಮಾವಿನಕಾಯಿ ಚಟ್ನಿ ಮಾಡೋಣ ಬರ್ರಿ. ನೋಡಿರಿ, ಮೇಲಿನ ಚಿಪ್ಪಿ ಎಲ್ಲ ತೆಗೆದು ಮಾವಿನಕಾಯ್ದು ತಿಳಲು ಅಷ್ಟು ತೊಗೊಂಡೇನಿ. ಈ ಥರ ತೊಗೋಬೇಕು, ಸಣ್ಣಗೆ ಹೆಚ್ಚಿಕೋಬೇಕು. ಮಾವಿನಕಾಯಿ ಫ್ರೆಶ್ ಆಗಿರಬೇಕು. ಇದಕ್ಕೆ ಏನೇನು ಬೇಕು, ಹೆಂಗೆ ಮಾಡೋದು ತೋರಿಸ್ತಾನೆ ಬರ್ರಿ. ನೋಡಿರಿ, ಇಲ್ಲಿ ಬೆಲ್ಲ, ಉಪ್ಪು, ಖಾರ ಪುಡಿ, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಇಂಪಾರ್ಟೆಂಟ್ ಇದಕ್ಕೆ ಹಸಿ ಕಡಲೆಬೇಳೆ ರಾತ್ರಿ ನೆನೆ ಇಡಬೇಕು. ಒಂದು 4 ಸ್ಪೂನು, ದೊಡ್ಡ ಸ್ಪೂನ್ಲೆ 4 ಸ್ಪೂನು ಕಡಲೆಬೇಳೆ ನೆನೆಸಿರಬೇಕು. ಆ ನೆನೆಸಿದಂಥ ಕಡಲೆಬೇಳೆ ಮೊದಲ ತರಿಯಾಗಿ ರುಬ್ಕೋಬೇಕು. ಏನು ರುಚಿ ಅಂತೀರಿ, ಇದು ಮಸ್ತ್ ಟೇಸ್ಟಿ, ಬರೇ ಬಾಯಿಲೆ ತಿನ್ನಂಗಿರ್ತೈತಿ. ಬರೀ ನೋಡಿದ್ರೆ ಬಾಯಾಗ ನೀರು ಬರ್ತಾವೆ ನೋಡ್ರಿ. ಬರೀ ಬಾಯಿಲೆ ತಿನ್ನಂಥ ಒಂದು ಚಟ್ನಿ ಆಗಿರ್ತೈತಿ ಇದು, ಮಾವಿನಕಾಯಿ ಚಟ್ನಿ. ಈಗ ತರಿಯಾಗಿ ಕಡಲೆಬೇಳೆ ರುಬ್ಬಿಂದ ಅದ್ರಾಗ ಮಾವಿನಕಾಯಿ, ಈ ತಿಳಲು, ಉಪ್ಪು, ಖಾರ ಪುಡಿ, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ಸಲ ಮಿಕ್ಸಿ ಮಾಡಿಬಿಟ್ರೆ ಚಟ್ನಿ ರೆಡಿ ನೋಡ್ರಿ. ನಮ್ಮದು ಸೂಪರ್ ಟೇಸ್ಟಿಯಾದಂಥ ಚಟ್ನಿ. ಇನ್ನು ಎರಡನೇ ಚಟ್ನಿ ತೋರಿಸ್ತೀನಿ, ಈರುಳ್ಳಿ ಚಟ್ನಿ. ಈ ಈರುಳ್ಳಿ ಚಟ್ನಿಗೆ ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೇನಿ. ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ರಿಸ್ಪಿ ಆದ್ರೆ ಸಾಕವು, ಸಣ್ಣ ಉರಿಯೊಳಗೆ. ಆನಂತರ ಒಂದು 4 ದೊಡ್ಡ ಈರುಳ್ಳಿ ಚಟ್ನಿ ಆಗಿರೋದ್ರಿಂದ ಇಲ್ಲಿ ಈರುಳ್ಳಿ ಜಾಸ್ತಿ ಬೇಕು. ದೊಡ್ಡ ಈರುಳ್ಳಿ ತೊಗೊಂಡೇನಿ, ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡೇನಿ. ಲಘು ಫ್ರೈ ಆಗ್ಬೇಕಲ್ಲ ಇವು, ಅದಕ್ಕೆ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡೇನಿ. 1-2 ಸ್ಪೂನ್ ಆಯಿಲ್ ಹಾಕಿ ಮೀಡಿಯಮ್ ಉರಿ ಇಟ್ಟು ಹಸಿ ಸ್ಮೆಲ್ ಹೋಗಬೇಕು, ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಏನು ಮಸ್ತಾಗಿರ್ತದಂತೀರಿ ಚಟ್ನಿ. ಎರಡೂ ಚಟ್ನಿನೂ ಸೂಪರ್ ಟೇಸ್ಟಿಯಾದಂಥ ಚಟ್ನಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ಈಗ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ತೀನಿ. ಈ ಥರ ಹಸಿ ಸ್ಮೆಲ್ ಕಲರ್ ಚೇಂಜ್ ಆಗಬೇಕು. ಜೀರಿಗೆ ಹಾಕೋಣ 1 ಸ್ಪೂನು. 1 ಹಿಡಿ ಕೊತ್ತಂಬರಿ ಹಾಕಿ ಸ್ವಲ್ಪ ಬಿಸಿ ಮಾಡಿಬಿಡೋಣ ಸಣ್ಣ ಉರಿಯೊಳಗೆ. ಪಟ್ನ ರೆಡಿ ಹಾಕವ್ರಿ ಇವು ಚಟ್ನಿಗಳು 5 ನಿಮಿಷದಾಗ. ಏನು ಮಸ್ತ್ ಇರ್ತಾವ್ರಿ, ಬರೀ ಬಾಯಿಲೆ ತಿನ್ನಂಗಿರ್ತಾವೆ ನೋಡ್ರಿ. ಮಾವಿನಕಾಯಿ ಸೀಸನಿಗೆ ಮಾವಿನಕಾಯಿ ಚಟ್ನಿ ಮಾಡಿರಿ. ಏನೂ ತರಕಾರಿ ಸಾಂಬಾರು ಪಲ್ಯಕ್ಕೆ ಏನಿಲ್ದಾಗ ಈ ಈರುಳ್ಳಿ ಚಟ್ನಿ ಮಾಡಿರಿ. ಈ ಫ್ರೈ ಮಾಡಿದಂಥ ಮೆಣಸಿನ್ಕಾಯಿ ಜಾರಿಗೆ ಹಾಕಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಇದೆಲ್ಲ ಹಾಕಿದ್ವಲ್ಲ, ಇದನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹುಣಸೆ ರಸ ಹಾಕೋಣ. ಇದು ತಾಳಕೆ ಬರಬೇಕಲ್ಲ, ಕೆಟ್ಟು ಹೋಗ್ಬಿಡ್ತದೆ ಲಘು, ಅದಕ್ಕೆ ಹುಣಸೆ ರಸ ಹಾಕೋಣ. 1 ಲಿಂಬೆಹಣ್ಣಿನ ಗಾತ್ರದಷ್ಟು. ಒಂದು 15 ದಿನ ಏನೂ ಆಗಲ್ಲ ನೋಡ್ರಿ ಚಟ್ನಿದು, ಹಾಗೆ ಇರ್ತೈತಿ ನೋಡ್ರಿ. ಇದನ್ನು ಗ್ರೈಂಡ್ ಮಾಡ್ಕೊಂಬಂದದ್ದಾತು, ನೈಸ್ ಪೇಸ್ಟ್ ಮಾಡ್ಬೇಕು ಇದನ್ನ, ಈರುಳ್ಳಿ ಚಟ್ನಿನ. ಈಗ ಇದಕ್ಕೊಂದು ಒಗ್ಗರಣೆ ಹಾಕಿಬಿಟ್ಟು ರೆಡಿ ಆಯ್ತು ನೋಡ್ರಿ ನಮ್ಮ ಈರುಳ್ಳಿ ಚಟ್ನಿ. 2 ಸೂಪರ್ ಟೇಸ್ಟಿಯಾದಂಥ ಚಟ್ನಿಗಳನ್ನು ತೋರಿಸೀನಿ. ನೀವು ಟ್ರೈ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿರಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಈಗ ಒಗ್ಗರಣೆಗೆ 1-2 ಸ್ಪೂನ್ ಆಯಿಲು, 1 4 ಕಾಳು ಸಾಸಿವೆ, ಕರಿಬೇವು, ಮತ್ತೇನೂ ಇಲ್ಲ. ಒಗ್ಗರಣೆ ಹಾಕಿ ಚಟ್ನಿ ಮೇಲೆ ಹಾಕಿಬಿಡೋಣ. ನೋಡಿದ್ರೆ ಬಾಯಾಗ ನೀರು ಬರ್ತದೆ, ಅಷ್ಟು ಚೆನ್ನಾಗ್ಯಾವ 2 ಚಟ್ನಿಗಳು. ಸೂಪರ್ ಟೇಸ್ಟಿಯಾದಂಥ ಚಟ್ನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಾಗ ಸಿಗ್ತೇನೆ. ಎಲ್ಲರಿಗೂ ಬಾಯ್.